ಓದುದು ಮಾತ್ರ ಕೇಳುವುದಿಲ್ಲ. ಅದು ಮನಸ್ಸಲ್ಲಿ ಮನಸ್ಸಲ್ಲಿ ಪ್ರೇಮ, ಕನಸಲ್ಲಿ ಪ್ರೇಮ ಉಂಟಲ್ಲ. ಇದು ಕಳೆದ ವರ್ಷ ಬಿದ್ದದಾಯ್ತಾ. ಇದು ಕಳೆದ ವರ್ಷ ಇದೇ ಟೈಮಲ್ಲಿ ಬಿದ್ದದ್ದು. ನನ್ನ ಮಾವನ ಮನೆ ಕೂಡ ಬಿದ್ದದ್ದು ಹಾಗೆ, ಇದು ಕೂಡ ಬಿದ್ದದ್ದು. ನನ್ನ ಸಣ್ಣದಿರುವಾಗ ಇದೆಲ್ಲ ಮೆಮೊರಿ ಆಯ್ತಾ. ಇಲ್ಲಿ ಎಂತ ಈಜುದು ಗೊತ್ತುಂಟ ಈಗ ನೋಡಿ ಮಾರೆ. ಇದು ಮೊನ್ನೆ ಸಿಕ್ಕಿದ್ದು, ಇವತ್ತಿದು ಆರ್ಯಲ್ ನಡಿ. ಇದು ಇವತ್ತಿದ್ದು ನೆಗಡಬಾರ್ದು. ನನಗೆ ತುಂಬ ಫೇವ್ರೆಟ್ ವಚನೆ ಅದು. ನನಗೆ ಧೈರ್ಯವೇ ಬರ್ತಾಯಿಲ್ಲ ಆಡಲಿಕ್ಕೆ. ನಾನು ಆಡ್ತೇನೆ ಆಯ್ತಾ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಬೆಳಗ್ಗೆ ಆಯಿತು. ಬೆಳಗಾಗಿ ತುಂಬ ಟೈಮ್ ಆಯಿತು, ಅಂದರೆ 11 ಗಂಟೆ ಆಗ್ತಾ ಬಂತು. ನಾನು ರೆಡಿಯಾಗಿದ್ದೇನೆ, ನೋಡ್ತಾ ಇರ್ಬೋದು. ನಾನು ಸ್ವಲ್ಪ ಸಿಟಿಗೆ ಹೋಗ್ಲಿಕ್ಕೆ ಉಂಟು ನನಗೆ. ಸಿಟಿ ಅಂದರೆ ಮ್ಯಾಂಗ್ಳೂರ್ ಅಲ್ಲ, ನಮ್ಮ ಆಚೆ ಸ್ವಲ್ಪ ಹೋಗಿ ಬರುವ ಅಂತ. ನಿನ್ನೆ ಪಂಪು ರಿಪೇರಿ ಆಗಿದೆ, ನೋಡಿರ್ಬೋದು. ನೈಟ್ ಆದರೂ ಬಂದು ಒಂದು ರಿಪೇರಿ ಮಾಡಿ ಕೊಟ್ಟರು ಆಯಿತಾ. ಅಂದರೆ ಇವತ್ತು ಅವರಿಗೆ ಎಲ್ಲಿಗೆ ಹೋಗ್ಲಿಕ್ಕಿತ್ತಂತೆ, ಹಾಗೆ ರಿಪೇರಿ ಎಲ್ಲ ಮಾಡಿ ನೈಟ್ ಫಿಕ್ಸ್ ಎಲ್ಲ ಮಾಡಿ ನೀರು ತುಂಬಿಸಿ, ಆಮೇಲೆ ಅವರು ನೀರು ತುಂಬಿಸಿ ಮೊದಲು ಅವರು ಹೋಗಿದ್ದಾರೆ. ಆದರೆ ನಿನ್ನೆ ಮಾಡಿ ಕೊಟ್ಟರು, ಇಲ್ಲಾಂದರೆ ನಮಗೆ ತುಂಬ ಸಮಸ್ಯೆ ಆಗ್ತಿತ್ತು. ಹಾಗೆ ಈಗ ಏನು ಗೊತ್ತಾ ಗೈಸ್, ನನಗೆ ಆ ಪಂಪ್ ಉಂಟಲ್ಲ, ಆ ಪಂಪಿಗೆ ಒಂದು ಪ್ಲಾಸ್ಟಿಕ್ ಥರ ಒಂದು ಜಿಪ್ಪು ಥರ ಏನೋ ಬರ್ತದಂತೆ. ಮತ್ತು ಸ್ವಲ್ಪ ಇದ್ದವರೆಲ್ಲ ಅದಕ್ಕೆ ಒಂದು ಇದು ಮಾಡ್ತಾರೆ, ಎಂತ ಕಬ್ಬಿಣದೆಲ್ಲ ನೋಡಿರ್ಬೋದು. ಅದು ಬಾವಿಗೆ ಹಾಕುದು, ನಾವು ಬಾವಿಗೆ ಹಾಕುದಿಲ್ಲ, ಮೇಲೆ ಇಡುದಲ್ಲ. ಈಗ ಹೇಗೂ ನಾನು ರಿಪೇರಿ ಕೊಟ್ಟಿದ್ದೇನೆ, ರಿಪೇರಿ ಕೊಟ್ಟು ಇನ್ನೂ ಕೂಡ ರಿಪೇರಿ ಆಗಬಾರ್ದು ಅಂತ ಹೇಳಿದರೆ ಅದಕ್ಕೊಂದು ಕವರ್ ಹಾಕ್ಬೇಕು. ಅವರು ಹೇಳಿದ್ದಾರೆ, ಯಾರು ಈಗ ಹೋದ್ರಲ್ಲ ಅವ್ರು ಹೇಳಿದ್ದಾರೆ, ಸುಮ್ಮನೆ ಅದನ್ನು ಮತ್ತೆ ರಿಪೇರಿ ಮಾಡಿಸಬೇಡಿ, ಅದಕ್ಕೊಂದು ಜಿಪ್ಪು ಥರ ಒಂದು ಸಿಗ್ತದೆ ಪ್ಲಾಸ್ಟಿಕ್ ಅಂಗಡಿಯಲ್ಲಿ, ಒಂದು 100 ರೂಪಾಯಿ ಒಳಗೆ ಸಿಗ್ಬೋದು ಅಂತ ಆಗಿರಬೇಕು. ಅದು ತರುವ ಅಂತ. ಅದು ತಂದು ಮತ್ತು ನಮ್ಮ ಪಂಪ್ ಇದುಂಟಲ್ಲ, ಈಗ ನಾವು ಇಲ್ಲಿಗೊಂದು ಹೀಗೆ ಹಾಕ್ತೇವಲ್ಲ, ಅದು ವಯರ್ ಖಾಲಿ ಇರುವುದು, ಇದಿಲ್ಲ, 2 ಪಿನ್ ಇಲ್ಲ. ಹಾಗೆ ಅದನ್ನು 2 ಪಿನ್ ತಂದು ಅದಕ್ಕೆ ಫಿಕ್ಸ್ ಮಾಡುವ ಅಂತೇಳಿ ಈಗ ನಾನು ಹೋಗ್ತಾ ಇದ್ದೇನೆ, ಹೋಗಿ ಬರುವ ಅಂತ. ಮತ್ತು ಸ್ಟೋರ್ ಇದ್ದು ಮೊನ್ನೆ ನಾನು ಹಾಕಿ ಸಿಗಲಿಲ್ಲ, ಯಾಕಂದರೆ ಲೈನ್ ಇತ್ತಲ್ಲಿ, ಹಾಗೆ ತರಲಿಲ್ಲ. ಹಾಗೆ ಈಗ ತರುವ ಅಂತ. ಇದ್ದರೆ ಲೈನ್ ಇತ್ತಿನ ಕನಪುಜಿ ಅವ ಲೈನ್ ಇತ್ತರೆ ನಾನು ಉಂಟು ಬೇಡ ಅಂತ ಅವು ಮಧ್ಯಾಹ್ನ ಬಯ್ಯ ಅವು ಸ್ವಲ್ಪ ಖಾಲಿ ಇತ್ತನ ಬರ್ಬೇಕು ಅದು. ಹಾಗೆ 4 ಜನ ಇತ್ತು, 4 ಜನ ಇತ್ತನ ಉಂಟು, 4 ಜನರದ್ದು ಜಾಸ್ತಿ ಇತ್ತನ ಉಂಟು ಜಿ ನನಗೆ ತೂಳ. ಮತ್ತು ಇವನಿಗೆ ಎಕ್ಸಾಮು, ಹಾಗೆ ರಜೆ, ಓದ್ತಾ ಇದ್ದಾನೆ. ಓದುದು ಮಾತ್ರ ಕೇಳುವುದಿಲ್ಲ. ಅದು ಮನಸ್ಸಲ್ಲಿ ಮನಸ್ಸಲ್ಲಿ ಪ್ರೇಮ, ಕನಸಲ್ಲಿ ಪ್ರೇಮ. ಅವನಿಗೆ ಓದುದಂದ್ರೆ ಎಂತ ಅಲರ್ಜಿ ಅಂತ ನನಗೆ ಗೊತ್ತಿಲ್ಲ. ಈಗ ಕೋಪ ಅವನು ಓದ್ಲಿಕ್ಕೆ ಹೇಳಿದಕ್ಕೆ ನನಗೆ ಬೇಜಾರಾಗ್ತದೆ ಆಯ್ತಾ. ಮೊನ್ನೆ ಒಂದು ದಿವಸ ಮೀನಿದ್ದು ವಿಡಿಯೋ ನೋಡಿರ್ಬೋದು. ನಾನು ಅವನು ಓದ್ತಾನಂತೇಳಿ ಉಂಟಲ್ಲ, ಆ ನೈಟ್ ಅಂತ ಆಲೋಚನೆ ಮಾಡಿ ತಂದು ಕೊಟ್ಟಿದ್ದೇನೆ. ಪ್ರಾಮಿಸ್ ಎಲ್ಲ ಹಾಕಿದ್ದ ನಾನು ಓದ್ತೇನಂತ. ಈಗ ಇವತ್ತು ಬೇರೆ ವಿಷಯ, ಇವತ್ತು ಓದುದ ವಿಷಯ ಇಲ್ಲ. ಮುಖ ಎಲ್ಲ ಊದಿಸಿ ಕೂತ್ಕೊಂಡಿದ್ದಾನೆ. ಮಕ್ಕಳಿಗೆ ಸ್ವಲ್ಪ ಆದರೂ ಜಸ್ಟ್ ಪಾಸ್ ಆಗುವಂತ ಹೇಳಿದ್ರು ಕೂಡ ಅದು ಶಿಕ್ಷೆ ಅಂತ ಆಗ್ತಾ ಉಂಟು ಅವನ ಮನಸ್ಸಲ್ಲಿ. ನಾನು ಎಂತ ಮಾಡಲಿ, ಮತ್ತು ಎಲ್ಲರೂ ನನಗೆ ಹೇಳ್ತೀರಿ. ಅದಕ್ಕೆ ನಾನು ಮೊದಲೇ ನಿಮ್ಮ ಹತ್ರ ಹೇಳೋದು ವಿಷಯ, ನನಗೆ ಯಾರು ಏನು ಹೇಳಬೇಡಿ. ನಾನು ಪ್ರಯತ್ನ ಎಲ್ಲ ಮಾಡಿದ್ದೇನೆ, ಇಲ್ಲಿವರೆಗೆ ಮಾಡಿದ್ದೇನೆ. ಆಗ ಅವನು ಓದದಿದ್ದರೆ ನಾನು ಎಂತ ಮಾಡಲಿ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮಕ್ಕಳಿಗೆ ಸ್ವಲ್ಪ ಆದರೂ ಮನಸ್ಸು ಬೇಕು, ಓದ್ತೇನೆ ಅಂತೇಳಿ. ಎಲ್ಲ ಮಾಡ್ತೇವೆ, ಕೊಂಡಾಟ ಮಾಡ್ತೇವೆ, ಬೇಕಾದ ತೆಗೆದು ಕೊಡ್ತೇವೆ, ಎಲ್ಲ ಮಾಡಿ ಓದದಿದ್ರೆ ಎಂತ ಮಾಡೋದು. ಆದರೆ ಸರ್ನವರಾದರೂ ಎಂತ ಮಾಡೋದು ಗೊತ್ತಾ? ನೀನು ಹೋಗು ಅದೇ ನಾನು ಬೈದ್ರೆ ಈಗ ನಾನು ಅಮ್ಮನ ಕಲಿಸ್ತಾರೆ ಹೋಗು ಅಂತ. ಸರಿ ಗೈಸ್, ನಾನು ಹೋಗಿ ಬರ್ತೇನೆ. ನಾನೊಂದು ಸ್ವಲ್ಪ ಬೇಗ ಬರ್ತೇನೆ ಹೋಗಿ. ಮೊನ್ನೆ ಒಂದು ಮಾಮಿ ನನಗೆ ಈಗ ಚೀಲ ಕೊಟ್ಟಿದ್ದಾರೆ, ಇದು ಮಾಮಿ ಕೊಟ್ಟದ್ದು ನನಗೆ ಅಕ್ಕಿ ತರಲಿಕ್ಕೆ ಅಂತ ಹೇಳಿ ಮಾಮಿ ಕೊಟ್ಟದ್ದು. ಇದರಲ್ಲಿ ತರುವ ಈಗ ಇದ್ರೆ. ನಾನು ಮನೆಗೆ ಬಂದೆ ಆಯ್ತಾ. ಎಂತ ಮಳೆ ಮಾರ, ಈಗ ನಾನು ಚಂಡಿಗೂ ಎಲ್ಲ ಚಂಡಿ ಆಯಿತಾ. ಸ್ಟೋರಿದ ಅಕ್ಕಿ ಕೂಡ ಸಿಗಲಿಲ್ಲ, ಹೋದಾಗ ಅದಕ್ಕೆ ತೂಕ ಇಲ್ಲ ಅಂತ ಅಂದರೆ ಸ್ಟೋರಿದಾರಿ ಅಕ್ಕಿ ಖಾಲಿ, ಬೋಣಗಳ ಇಜ್ಜಿ ಖಾಲಿ. ಯಾ ಬೋಣಗಡೆ ಪೋಯಿನಿ ಜನನೇ ಇಜ್ಜಿರಿ ಆತು ಖಾಲಿ ಆದಾತು. ನಾನು ಬರ್ನ ದಿನ ಒಂಡಿ ಮುಟ್ಟಾಂದು
ಮತ್ತೆ ಹೆಂಗೆ ಮಾಡ್ತೀವಿ ಉಟ್ಟಂಗ ಮತ್ತೆ ಉಪ್ಪು ಮೇಲೆ ಅಮ್ಮ ಕಾಲ್ ಮಾಡ್ತಿದ್ದಾರೆ ಉಪ್ಪಿಲ್ಲ ಅಂತಂದು ಉಪ್ಪು ದೊಡ್ಡಿಗೆ ಒಂದು ತಿಂದ್ರೆ ಅವರನ್ನ ಇದೆ ಬೆಳೆದು 4 ಐತೆ ಅಂಚ ಇದಕ್ಕೆ ಇಷ್ಟ ಆಯ್ತು ಚಾಕ್ಲೇಟ್ ಡೈರಿ ಮಿಲ್ಕ್ ತಗೊಂಡು ಲಡ್ಡು ಹಾಕಿಟ್ಟು ಉಂಟು ಉಪ್ಪು ಪುಡಿ ಉಪ್ಪು ಇದೆ ಆಯ್ತು ಚಡ್ಡಿ ಹಾಗೆ ಅಷ್ಟೇ ಮತ್ತೆ ಎಂತ ಇರಲಿಲ್ಲ ಅಷ್ಟೇ ಅಂದರೆ ಟೂ ಪಿನ್ ತೊಗೊಂಡು ಬಂದೆ ಆ ಬೊಕ್ಕ ಅವತಿಕ್ಕಿ ಜಮ್ಮ ನಿತ್ತ ಕವರ್ ಚಿಪ್ಪುದ ಎತ್ತು ಅಂಗಡಿ ಪೋಯೆ ಅವೋಲಡ ಕುಟ್ಲಾಡ ಹಾರ್ಡ್ವೇರ್ ಶಾಪ್ ಉಡಿಪುಗೆ ಗೋಳಿ ಮೀನು ಭಾರ ಇದು ತೊಟ್ಟೆಲ್ಲ ಹಾಕೊಂಡೆ ಓದ್ಯಾ ನೀ ನಿಖಲ ತುರಿನ ಪೂರ ಬೂರ್ಂಡು ಒಂಜಿ ವರ್ಷೋಗಿ ಬರ್ತಿ ತಲ್ಲಿ ಅವು ಬಿರೋಲ ಬೂರ್ಂಡು ಮುಳ್ಪಲ್ಲ ಬೂರ್ಂಡು ಐ ಒಯ್ಪೆರ ಬೀನಿ ತನ್ನತಿ ಜಾರ್ನಿದೆವು ದಪ್ಪತ್ತೆ ತೊಟ್ಟೆ ಅವು ಕಟ್ಟ ಕಾಯ್ದಿಸಿ ನಿಖಲ ಮಗ ಈ ಬೆಂಡು ಆಡ್ತೀನಿ ಅಡೀನಿ ಒಂಜಕ್ಕೆ ಹ್ಞೂ ಅದು ಬೆಂಡು ಹಣ ಈಗ ವಾಪುಜಿ ಒಂಜಿ ಮಾತು ಸರಿ ನೀನು ಪಿರ ಒಣತ್ತತ್ತ ಮರೆಯದೆ ಈ ಬರ್ಸಾಗತ್ತೆ ಏನು ಚಂಡೆ ನೀರೇ ತೋಜಿ ಕಕ್ಕೆದಲೆ ಕಾರ್ ಕೊಡೆದಾನೆ ಅವು ಕೊಡೆ ಇಂಚಿನಿ ಅವು ತಿರ್ತು ಬತ್ತು ಬೂರೊಂದುಂಡು ಮಾರ್ಯಾರೆ ಆ ತೆಡ್ಡು ಕೊಡೆ ಓಪನ್ ಅಂತ ದುಮ್ಮು ಪೋನಾಗ ತಿರ್ತು ಅರ್ಕೊಂಡು ಉಂತುಜಿ ಸರಿ ಕಟ್ಟಿ ಇಂಚ ಬತ್ತವ ನೋಡು ಇದೊಂದು ಗೊತ್ತಿಲ್ಲ ಯಾನ್ ಚಂಡೆ ನಂಚೆನಿ ಅವಳು ವಾ ಗಾಳಿ ಬರ್ಸ ನಾನೀಗ ನೋಡು ಒಂದು ಸ್ನಾನ ಮಾಡೋದು ಅಂತ ಆದರೂ ಮಾಡಬೇಕು ನಾನು ಮತ್ತು ಸಿಂಚು ಮೊನ್ನೆ ನಾವು ತೇವುದ್ದು ಎಲೆ ತಂದಿದ್ವಿ ಗೊತ್ತಿರ್ಬೋದು ಅದು ಶಾರ್ಟ್ ಬಿದ್ದಿದಂತೆ ನೀರಿಟ್ಟು ಗೊಬ್ಬರ್ಸಿರೋಣ ಶಾರ್ಟ್ ಬಿದ್ದಿದೆ ಹಾಗೆ ಅದು ಪತ್ರೊಡೆಗೆ ಸಾಕಾಗೋದಿಲ್ಲ ಅಂತ ಹೇಳಿದ್ರು ಅಮ್ಮ ಹಾಗೆ ಇಷ್ಟೊತ್ತು ಚಿಂಚು ರಜೆಯಲ್ಲಿ ಇದ್ದಾನೆ ಹಾಗೆ ಸಾಯಂಕಾಲ 4 ಗಂಟೆ ಆಗ್ತಾ ಬಂತು ಹಾಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ದಾಗೆ ಆಯಿತು ಎಲೆ ತಂದಾಗೆ ಬಂದು ಚೀಲ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೇನೆ ಲೆಟ್ಸ್ ಗೋ ಇವನು ಆರ್ಯನನ್ನು ಕರ್ಕೊಂಡು ಬಂದ ಗೈಸ್ ಅವನಿಗೊಬ್ಬನಿಗೆ ಬರಲಿಕ್ಕೆ ಆಗೋದಿಲ್ಲ ಅವನು ಬೇಕೇ ಬೇಕು ಹಾಗೆ ನಾವು 3 ಹೋಗ್ತಾ ಇದ್ದೇವೆ ಮೊನ್ನೆ ಹೋದ ಪ್ಲೇಸ್ ಅಲ್ಲ ಇದು ನಮ್ಮ ಅಜ್ಜಿ ಮನೆ ಪ್ಲೇಸ್ ಅಲ್ಲಿ ತುಂಬ ಇದೆ ತೇವು ಎಲ್ಲ ತುಂಬ ಇದೆ ಅದಕ್ಕೆ ಹೋಗಿ ಅಲ್ಲಿ ಫುಲ್ಲು ತರಲಿಕ್ಕೆ ಹೇಳಿದ್ದಾರೆ ಅಮ್ಮ ನಾಳೆ ಮಾಡ್ತಾರೆ ನಾವು ಪತ್ರೊಡ್ಡಿಯ ನಾಳೆ ನಾವು ಪತ್ರೊಡ್ಡಿಯ ರೆಸಿಪಿ ಶೇರ್ ಮಾಡ್ತೇನೆ ನಾಳೆ ಉಂಟಲ್ಲ ಇದು ಕಳೆದ ವರ್ಷ ಬಿದ್ದದಾಯ್ತಾ ಇದು ಕಳೆದ ವರ್ಷ ಇದೇ ಟೈಮಲ್ಲಿ ಬಿದ್ದದ್ದು ನನ್ನ ಮಾವನ ಮನೆ ಕೂಡ ಬಿದ್ದದ್ದು ಹಾಗೆ ಇದು ಕೂಡ ಬಿದ್ದದ್ದು ಇವರ ಇಲ್ಲಿಗೆ ಬಿದ್ದದ್ದು ಹೋದ ವರ್ಷ ಮೆಲ್ಲ ಮೆಲ್ಲ ಮುಳ್ಜಾರುಡು ಹಾಂ ಮೆಲ್ಲ ಮೆಲ್ಲ ಹೋಗು ನಾನು ಬೀಳ್ಬಾರ್ದು ಇವರಿಗೆ ಹೇಳಿ ವಯಸ್ಸು ನೋಡಿ ತೇವು ಸಿಕ್ಕಿದೆ ನಮಗೆ ಇನ್ನು ಕೊಯ್ಯೋದು ಎಷ್ಟು ಉಂಟು ಗೊತ್ತುಂಟು ಅಲ್ಲಲ್ಲಿ ಉಂಟು ಇಲ್ಲಿ ಅಂತಲ್ಲ ಅಲ್ಲಿ ತುಂಬ ಇದೆ ನೋಡಿ ಎಷ್ಟಿದೆ ನೋಡಿ ಈಗ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಲ್ಲ ಅದೇ ತೇವು ಫುಲ್ ಆಗ್ಬೋದು ಚೀಲ ಬರ ಇಷ್ಟು ಸಿಕ್ಕಿತು ಒಂದು ಚೀಲ ಸಿಕ್ಕಿತು ನಮಗೆ ಮತ್ತು ಬ್ಲ್ಯಾಕ್ ಇದು ತುಂಬ ಇದೆ ಈಗ ನಮ್ಮ ಊರಲ್ಲಿ ಇದು ನಾವು ಮಾಡೋದಿಲ್ಲ ಆಯಿತಾ ಪತ್ರೊಡೆ ಮಾಡೋದಿಲ್ಲ ಪದಾರ್ಥ ಮಾಡ್ತೇವೆ ಇದು ಕಾಂಡ ಉಂಟಲ್ಲ ಅದರ ಪದಾರ್ಥ ಮಾಡ್ತೇವೆ ಪತ್ರೊಡೆ ನಾವು ಮಾಡೋದಿಲ್ಲ ಕೆಲವರು ಮಾಡ್ತಾರೆ ಚಂದ ಅಲ್ಲ ನೋಡಲಿಕ್ಕೆ ಇಲ್ಲಿ ಫುಲ್ಲು ಗದ್ದೆಯಲ್ಲಿದೆ ಅಜ್ಜಿ ಮೀನು ಹಿಡಿಲಿಕ್ಕೆ ಬಂದದನಾ ಪೊಯ್ 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 ತೋಡು ಡೇತ ನೀರು ಉಂಟು ಪೊಯ್ ಪೊಯ್ ಪೊಯ್ಬೇಕಾ ಹಾಂ ನೋಡ್ಬೋದು ನೀರು ನಾನು ಮುಳುಗಿ ಚಪ್ಪಲಿಯ ಮೇಲೆ ಬರ್ತಿಲ್ಲ ಬರ ಹರಿಯಾನ ಪೊಯ್ 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 ಮೀನು ಬತ್ತ ಚೋಳು ಪೊಯ್ ಹಾಂ ಚಂದ ಅಲ್ಲ ಗೈಸಿಗ ತೋಡಲ್ಲಿ ಒಂದೆಷ್ಟು ನೀರಿದೆ ಅಂತ ಒಂದು ಕ್ಯೂರಿಯಾಸಿಟಿ ಉಂಟು ನನಗೆ ಅಂದರೆ ಮಳೆ ಈ ಸಲ ಅಷ್ಟು ಬರಲಿಲ್ಲಲ್ಲ ಬೈ ಹಾಗೆ ಒಮ್ಮೆ ಎಷ್ಟುಂಟು ಹೋಗು ಹೋಗು ನೋಡುವ ಈ ಒಮ್ಮೆ ಕ್ಯೂರಿಯಾಸಿಟಿ ಉಂಟು ನನಗೆ ಯಾಕಂದರೆ ಮೊದಲೆಲ್ಲ ಉಂಟಲ್ಲ ನಾನು ಸಣ್ಣದಿರುವಾಗೆಲ್ಲ ನಾನು ನರ್ತೆ ಅಂತ ಸಿಗ್ತಾಯಿತ್ತು ಖಂಡದಲ್ಲಿ ಈಗ ಎಂತ ಇಲ್ಲ ಇದರಲ್ಲೆಲ್ಲ ಸಿಗ್ತಾಯಿತ್ತು
ಆ ಟೈಮ್ ಸಣ್ಣ ಇರುವಾಗ ಒಂದು ಟೈಮೇ ಬೇರೆ. ಶನಿವಾರ ಆಫ್ಟರ್ನೂನ್ ನಂತರ ಈಗ ನೀರು ಫುಲ್ಲು ಬೇರೆ ಬಂದಿದೆ ಕಾಣ್ಬೋದು. ಈಗ ಶನಿವಾರ ಉಂಟಲ್ಲ ಗೈಸ್, ಆಫ್ಟರ್ನೂನ್ ನಂತರ ನಾವು ಬರುದು ಇಲ್ಲಿ ನಡ್ತೆ ಹಿಡಿಲಿಕ್ಕೆ. ಆಸೆ ಆಗ್ತದೆ ಮೀನು ಅಂತ. ಮೀನು ರತ್ತು ಪೈ ಚಪ್ಪಲ್ ಎತ್ತೇನೆ, ಚಪ್ಪಲಲ್ಲಿ ಇಟ್ಟಿದ್ದೇನೆ. ನನಗೆ ದಳೆ ಭಯ ಆಗ್ತದೆ ಸುಮ್ಮನೆ ಇಲ್ಲದೆ. ಓ ನೀರು ಶಬ್ದ ಕೇಳ್ತಾ ಉಂಟು ಗೈಸ್, ನೀರು ಉಂಟು. ವಾ ನನ್ನ ಸಣ್ಣದಿರುವಾಗ ಇದೆಲ್ಲ ಮೆಮೊರಿ ಆಯ್ತಾ. ಇಲ್ಲಿ ಎಂತ ಈಜುದು ಗೊತ್ತುಂಟ ಈಗ ನೋಡಿ ಮಾರೆ. ಅವನಿಗೆ ಮೀನೊಂದು ಸಿಕ್ಕಿದ್ರೆ ಆಯಿತು. ಮತ್ತು ಅವನ ಓದೋದು ವಿಷಯದಲ್ಲಿ ಒಂದು ಹೇಳಬೇಕು ವಯಸ್ಸು, ಇನ್ನೂ ಯಾರು ಕೇಳಬೇಡಿ ಆಯಿತಾ ನನ್ನ ಹತ್ರ. ನನಗೆ ಕೂಡ ಸಾಕಾಗಿ ಹೋಗ್ತದೆ, ನನಗೆ ಆಗ ತುಂಬ ಬೇಜಾರು ಕೂಡ ಆಗಿದೆ. ತುಂಬ ಅವನನ್ನು ನಾನು ಹೇಳ್ತೇನೆ, ಅವನು ಓದೋದಿದ್ರೆ ನಾನು ಎಂತ ಮಾಡೋದು. ಆದರೆ ನನ್ನ ಹತ್ರ ಇರುವವರೆಗೆ, ಅಂದರೆ 10th ಇದೆ, ಮತ್ತು ಗೊತ್ತಿಲ್ಲ ಫೇಲ್ ಆದರೆ ಅಷ್ಟರವರೆಗೆ ಅವನೊಂದು ಒಳ್ಳೆ ಹುಡುಗನಾಗಿ ನಾನು ಖಂಡಿತ ಬೆಳೆಸ್ತೇನೆ. ಮತ್ತು ಎಜುಕೇಷನ್ ಬಿಡಿ, ಗೋತ ಪರವಾಗಿಲ್ಲ, ಉತ್ತಮ ಒಂದು ರಜೆ ಆದರೂ ಮಾಡ್ತೇನೆ ನಾನು ನನ್ನ ಹತ್ರ ಇರುವವರೆಗೆ ಅಷ್ಟೇ. ಎಂತ ಮಾಡೋದು. ಮೊದಲೆಲ್ಲ ನಾವು ಸಣ್ಣದಿರುವಾಗೆಲ್ಲ ಸಾಮ 2 ಕೊಟ್ಟು ಎಲ್ಲ ಮಾಡ್ತಾಯಿದ್ವಿ. ಈಗ ಆಗಯ್ಯ ಇಲ್ಲಲ್ಲ. ದಾದನ ಹಾಡು ನಿಂಬೆ ಅವು ಪೋಯಿನಿ ಇಟ್ಟೆ ಅನ್ಪುನಿ ಚಪ್ಪಲಿ ಇದ್ದಿಂದು. ಈಗ ಹೇಳುದಲ್ಲ ನೀನು ಚಪ್ಪಲಿಲ್ಲ ಇಲ್ಲಿ ಬಂದದಕ್ಕೆ, ಮತ್ತೆ ಇಲ್ಲಿ ಹುಡುಕಬೇಕಿತ್ತು. ಅದು ಓದದ್ದೇ ಆಯ್ತಲ್ಲ. ಆರ್ಯನ್ನ ಚಪ್ಪಲು ಹೋಯ್ತಂತೆ. ಅಂಚು ಓಡಿ ಪೋಪುನಿ ಎಂಚಿನ ಅವೆಂಚು ಬಾರ್ಪುನಿ ಬಿದ್ದದಿಲ್ಲ ಅತ್ತಿ. ಬೇರೆ ಚಪ್ಪಲಿ ಇರ್ಲಿಲ್ವ ನಿನ್ನ ಹತ್ರ? ಅದನ್ನ ಹಾಕೊಂಡು ಅಲ್ಲ ಸ್ಕೂಲಿಗೆಲ್ಲ ಸ್ಕೂಲಿಗೆ ಒಂದು ಇರ್ತದೆ, ಸ್ಕೂಲಿಗೆ ಹೆಂಗೆ ಹಿಡ್ಕುದು ನಿಂಗೆ? ನಂದ ಅಂಚು ಪೋ ಅವಳು ಮೀನಿ ಪೋದು ಪೋಡು. ಆರ್ಯನ್ನ ಚಪ್ಪಲಿ ಹುಡುಕಿ ಸಿಗ್ಲಿಲ್ಲ ಗೈಸ್. ಅದು ಎಲ್ಲಿ ಹೋಯ್ತು ಅಂತಿಲ್ಲ. ಅದು ತೋಡಲ್ಲ, ಅದು ಕಂಡದೊಂದು ತೋಡು ಥರ ಸಣ್ಣದು, ಅದರಲ್ಲಿ ಹೋಯ್ತಾಗಿರಬೇಕು. ಹುಡುಕಿ ಸಿಗಲಿಲ್ಲ. ಹಾಗೆ ನಾವು ರಿಟರ್ನ್ ಹೋಗ್ತಾಯಿದ್ದೆವು. ಮಳೆ ಕೂಡ ಬಂತು, ಎಷ್ಟು ಸಿಕ್ಕಿದೆ. ಮನೆಗೆ ಹೋಗ್ತಾಯಿದ್ದೇವೆ ಗೈಸ್. ಮಳೆ ಬರ್ತಾ ಉಂಟು. ಹಾಗೆ ನಾನು ಒಂದು ಕಡೆಗೆ ಹೋಗಿದ್ದೇನೆ, ಇವರಿಬ್ಬರು ಒಂದು ಕಡೆಯಲ್ಲಿ ಹೋಗ್ತಾ ಇದ್ದಾರೆ. ಇದು ಮೊನ್ನೆ ಸಿಕ್ಕಿದ್ದು, ಇವತ್ತಿದ್ದು. ಆರ್ಯನ್ ನಡಿ, ಇವತ್ತಿದ್ದು ಆಯ್ತಲ್ಲ. ಸಾಧಾರಣ ಆಯಿತು ನಮಗೆ ತಿನ್ನಲಿಕ್ಕೆ. ಬಜ್ಜಿದಾಯ್ತಾ ಹೋಗಿ ಬರುವಾಗ. ಸ್ವಲ್ಪ ಮಳೆ ಬಂದದ್ದು. ಇವತ್ತು ಮಾತ್ರ ತಲೆಗೆ ಸ್ನಾನ ಮಾಡಲೇಬೇಕು, ಯಾಕಂದರೆ ನಾನು ಅದೆಲ್ಲ ಕಟ್ಟಿಗೆ ಹೋಗುವಾಗ ಒದ್ದೆ ಆಗಿದ್ದೇನೆ. ಇವಾಗ ಕೂಡ ಒದ್ದೆ ಆದೆ. ಅದಕ್ಕೆ ನಾಳೆ ಮಾಡ್ತಾರೆ ಪತ್ರಟ್ಯ. ಇಲ್ಲಿ ಒಂದು ನೋಡಿ ಅಂತೇಳಿ ಇವನ ಕೊಂಡಟ ನೋಡಿ, ಗುಂಡು ಬಿದ್ದು ಕೊಂಡಟ ಇಟ್ಕೊಂಡು ಮಲಗುದು ನನ್ನನ್ನು ಕೈ. ಈಗ ಲೈಟ್ ಬೀಳ್ತದಲ್ಲ ಅದಕ್ಕೆ. ಇನ್ನೊಬ್ಬ ಅಡಿಗೆ ಹೋದ. ನಾನು ಇರ್ಬೇಕು ಹತ್ತಿರನೇ ಆಗ ಮೋಸುದು. ಕೈ 9:30 ಗಂಟೆ ಇನ್ನು ಮಲ್ಕೊಳ್ಳೋದು. ಊಟ ಎಲ್ಲ ನಾನು ಮಾಡಲಿಲ್ಲ ಆಯಿತಾ. ಊಟ ನನಗೇನು ಇವತ್ತು ಹಸಿವು ಆಗ್ತಿಲ್ಲ, ಹಾಗೆ ನಾನು ಊಟ ಮಾಡಲಿಲ್ಲ. ಉಂಟೆ ನಾನು ಹಾಗೆ ಎಲ್ಲ ಇವನು ಬಿದ್ಕೊಂಡಿದ್ದಾನೆ. ಈಗ ಎಮ್ಮೆ ಬಿದ್ಕೊಂಡಾಗಿ ಇನ್ನು ಮಲಗುದು. ಗಲ್ಲಿ ಬೆಕ್ಕುಗಳ ಜಗಳ ಆಗ್ತುಂಟು. ಮಿಂಚು ಬಂದಿದ್ದಾಳೆ, ಹಾಗೆ ಸ್ವಲ್ಪ ಪೆಟ್ಟಾಗ್ತುಂಟು. ಇವತ್ತು ಮಿಂಚು ನಾನು ಬಿಡಲಿಲ್ಲ, ಯಾವಾಗಲೂ ತಿಂದು ಓಡುದು. ಇವತ್ತು ಬಿಡಲಿಲ್ಲ, ಒಳಗೆ ಇರಲಿ ಎಂತ ಆಗ್ತದೆ ನೋಡ್ತೇನೆ ನಾನು. ಭಯಂಕರ ಒಂದು ಭಾರತಿ ಅಂತ ಒಂದು ಭಯಂಕರ ಒಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಮೊನ್ನೆ ನಾನು ಎಲ್ಲೆಲ್ಲಿ ವರ್ಕ್ ಮಾಡಿದ್ದೇನೆ ಅಂತ ಒಂದು ವಿಡಿಯೋ ಮಾಡಿದ್ದೆ, ಅದಕ್ಕೊಂದು ಕಮೆಂಟ್ ಮಾಡಿದ್ದಾರೆ ಅವರು. ನಿಮ್ಮ ಕೆಲಸದ ಬಗ್ಗೆ ಏನೂ ಸಂಕೋಚ ಇಲ್ಲದೆ ಇಷ್ಟು ಸಣ್ಣ ವಯಸ್ಸಿಗೆ ನೀವು ಬದುಕಲು ಮಾಡಿದ ಪ್ರಯತ್ನಗಳನ್ನು ಧೈರ್ಯದಿಂದ ಖುಷಿಯಲ್ಲಿ ಹೇಳಿದಿರಿ. ಸಾಮಾನ್ಯ ಜನರು ಜೀವನದ ಕೊನೆಯ ಪಡೆಯುವ ಅನುಭವವನ್ನು ನೀವು ಪಡೆದಿದ್ದೀರಿ. ನೀವು ವಿನ್ನರ್ ಸಂಧ್ಯಾ, ಗ್ರೇಟ್ ಸಂಧ್ಯಾ. ಸ್ವಲ್ಪ ಕಷ್ಟ ಬಂದಾಗ ಎದುರಿಸದೆ ಸೋಲುವವರಿಗೆ ಮಾದರಿ ಸಂಧ್ಯಾ. ನಿಮ್ಮನ್ನು ಪಡೆದ ನಿಮ್ಮ ಅಮ್ಮ ಧನ್ಯ. ನಿಮ್ಮಂಥ ಸೊಸೆ ನನಗೆ ಸಿಗಬೇಕು. ನನ್ನ ಪ್ರೀತಿಯ ಸಂಧ್ಯಾ. ಮದುವೆಯಾಗಿ ಹೋಗುವ ಮನೆಯವರು ಪುಣ್ಯ ಮಾಡಿರಬೇಕು. ಆದಷ್ಟು ಬೇಗ ಸಂಧ್ಯಾನಿಗೆ ಮದುವೆಯಾಗಲಿ. ಐ ಲವ್ ಯು ಸಂಧ್ಯಾ ಅಂತ. ಥ್ಯಾಂಕ್ ಯು.
ತುಂಬ ಚೆಂದ ಇತ್ತು ಕಮೆಂಟ್. ಹಾಗೆ ಮದುವೆ ಅದೆಲ್ಲ ಉಂಟಲ್ಲ, ಮದುವೆ ಅಂತಲ್ಲ, ನಮ್ಮ ಹುಟ್ಟು ಲೈಫಿನ ಒಂದು ಮದುವೆ, ಮತ್ತು ಏನಾದರೂ ಇನ್ಸಿಡೆಂಟ್, ಮತ್ತು ನಮಗೆ ಮಕ್ಕಳಾಗುವುದು, ಮತ್ತು ನಾವು ಸಾಯುವುದು, ಎಂತೆಲ್ಲ ಇನ್ಸಿಡೆಂಟ್ ಲೈಫಲ್ಲಿ ಆಗ್ತದಲ್ಲ ಅದೆಲ್ಲ ಬರೆದಿರ್ತಾರೆ ಆಯಿತಾ. ನಾವು ಮೇಲೆ ಕೆಳಗೆ ಮಾಡಿದರೂ ಮಾಡಲಿಕ್ಕಾಗೋದಿಲ್ಲ. ಈಗ ಲೈಫಲ್ಲಿ ಕೆಲವರದು ಸಣ್ಣ ಏಜಲ್ಲಿ ಮದುವೆ ಆಗಿರ್ತದೆ, ಮದುವೆ ಆಗಿ ಮಕ್ಕಳಾಗಿ ಗಂಡ ಬಿಟ್ಟಿರ್ತಾರೆ, ಇಲ್ಲ ಗಂಡನಿಗೆ ಅಫೇರು, ಇಲ್ಲಾಂದರೆ ಮಕ್ಕಳು, ಆಮೇಲೆ ಮಕ್ಕಳಿಂದ ಸಮಸ್ಯೆ, ಎಂತೆಲ್ಲ ಬೇಕು ಹಣೆ ಬರದಲ್ಲಿ ಉಂಟಲ್ಲ. ಒಟ್ರಾಸಿ ಮದುವೆ ಆದರೂ ಸಮಸ್ಯೆ, ಮದುವೆ ಆಗದಿದ್ದರೂ ಸಮಸ್ಯೆ. ಹಾಗೆ ಹಣೆ ಬರದಲ್ಲಿದ್ದರೆ ಮದುವೆ ಆಗ್ತದೆ, ನಾವೇಂತ ಹೇಳಲಿಕ್ಕಾಗೋದಿಲ್ಲ ಅದನ್ನೆಲ್ಲ. ಮತ್ತೊಂದು ಅದರಲ್ಲಿತ್ತು ಕಮೆಂಟಲ್ಲಿ ಏನಂದರೆ, ನಿನ್ನ ಕೆಲಸ ಎಲ್ಲ ಏನೂ ಸಂಕೋಚವಿಲ್ಲದೆ ಹೇಳಿದ್ರಿ ಅಂತೇಳಿ. ನನಗೆ ಆ ಕೆಲಸ ಮಾಡಲಿಕ್ಕೆ ಏನು ಸಂಕೋಚ ಇರಲಿಲ್ಲ ಅಂತೆ, ಮತ್ತು ಹೇಳಲಿಕ್ಕೆ ಎಂತ ಸಂಕೋಚ ಅಲ್ವಾ. ನನಗೆ ಅದೆಲ್ಲ ಎಂತಿಲ್ಲ. ಈಗ ನಾನು ಯೂಟ್ಯೂಬಲ್ಲಿ ಇಷ್ಟೆಲ್ಲ ಹೇಳ್ತೇನೆ, ನನ್ನ ಲೈಫ್ ತೋರಿಸ್ತೇನೆ, ಎಲ್ಲ ಮಾಡ್ತೇನಲ್ಲ, ನನಗೆ ಅದೆಲ್ಲ ಎಂತಿಲ್ಲ. ಈಗ ನನ್ನ ಮರ್ಯಾದೆ ಹೋಯಿತು ಅಂಥದ್ದೆಲ್ಲ ಎಂತ ಇಲ್ಲ. ನಾನು ಅಂಥದ್ದೆಲ್ಲ ತಿಳ್ಕೊಂಡಿದ್ರೆ ನಾನು ಯೂಟ್ಯೂಬರ್ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಹಾಗೆ ಎಷ್ಟು ಓದುವ. ಪೂಜಾ ಶೆಟ್ಟಿಗಾರ್ ತುಂಬ ಒಳ್ಳೆ ಒಂದು ಕಮೆಂಟ್ ಮಾಡಿದ್ದಾರೆ. ಐ ಫೀಲ್ ಸೋ ಹ್ಯಾಪಿ ವಾಚಿಂಗ್ ಯುವರ್ ಲಾಗ್ಸ್ ಎವ್ರಿ ಡೇ. You are a such kind and humble person. The way you work so hard and take care of your family is truly inspiring. Your video always bring positive vibes and your smile shows how strong you are. Your cute jokes always make me smile. May God bless you with good health, happiness and even more success. Keep being the wonderful person you are, always cheering for you only. ಭಯಂಕರ ಒಳ್ಳೆ ಕಮೆಂಟ್, ಒಳ್ಳೆದಿತ್ತು ಕಮೆಂಟ್ ಮಾತ್ರ. ಫುಲ್ ಇಂಗ್ಲೀಷಲ್ಲಿ ಇತ್ತು ಮಾತ್ರ. ಚಿಂಚು ಮಾಡ್ತಾ ಇದ್ದಾನೆ ಇಂಗ್ಲೀಷ್ ನೋಡಿ. ನೂತನ ಪೂಜಾರಿ ಅವರು ನಾಗೂರಿ ಒಲ್ಪ ಹಾಸ್ಪಿಟಲ್ ಪಾಲನೆ ಅಂತ ಹೇಳಿದ್ದಾರೆ. ಇವರನ್ನು ನಾನು ನಾನೇ ಕರ್ಕೊಂಡು ಹೋಗ್ಬೇಕಂತ ಮೊನ್ನೆ ಹೇಳಿದ್ದೀನಿ. ನಾಗೂರಿಗೆ ಎಂತ ಗೊತ್ತಾ, ಪಂಪೈಲಿಗೆ ಹೋಗಿ ಯಾವ ರಿಕ್ಷಾದವರ ಹತ್ರ ಹೇಳಿದ್ರು ನಿಮ್ಮನ್ನು ನಾಗೂರಿ ಆ ಒಂದು ಕ್ಲಿನಿಕ್ ಹತ್ರ ಬಿಡ್ತಾರೆ. ಪೆಟ್ ಕ್ಲಿನಿಕ್ ಹೇಳಿ ಬಿಡ್ತಾರೆ ಆಯಿತಾ. ತುಂಬ ಫೇಮಸ್ ಅದು. ಹಾಗೆ ಮತ್ತು ನಾಗೂರಿಯಲ್ಲಿ ಹೋಗಿ ಕೇಳಿದ್ರು ಹೇಳ್ತಾರೆ ನಿಮ್ಮ ಹತ್ರ ಗಾಡಿ ಇದ್ರೆ. ಸವಿತಾ ರವಿಯವರು ಒಂದು ಭಯಂಕರ ಕಮೆಂಟ್ ಮಾಡಿದ್ದಾರೆ. ಎಂತ ಗೊತ್ತಾ, ಇಷ್ಟರವರೆಗೆ ನಾವು ಎಂತ ಮನುಷ್ಯರಿಗೆ ನಾವು ಹೇಳ್ತಾ ಇದ್ವಿ, ಇವರು ಪ್ರಾಣಿಗಳಿಗೆ ಹೇಳಿದ್ದಾರೆ. ಎಂತ ಗೊತ್ತುಂಟ, ಮಿಂಚುವಿಗೆ ರೋಮ ಇಲ್ಲ, ಆದರೆ ಅದರ ಕಿನ್ನಿಗೆಲ್ಲ ರೋಮ ಉಂಟು, ಅದು ಹೇಗೆ ಅಂತೇಳಿ. ನನಗೆ ಹೇಳಲಿಕ್ಕೆ ಆಗುವುದಿಲ್ಲ, ನೀವು ಮಿಂಚು ಹತ್ರನೇ ಕೇಳಬೇಕು. ಯಾಕಂದರೆ ಅವಳ ಮಕ್ಕಳು, ಅವಳ ಗಂಡ ಯಾರು, ಹೇಗಿದ್ದಾನೆ ಅಂತ ಅವಳ ಹತ್ರನೇ ಕೇಳಬೇಕು. ಆಗ ಗೊತ್ತಾಗ್ತದೆ ಅವಳ ಮರಿಗಳು ಯಾಕೆ ಆಗಿದ್ದಾರೆ ಅಂತೇಳಿ. ಎಂಥ ಪ್ರಶ್ನೆ ಅದ್ರ ಎಂತ ಗೊತ್ತುಂಟೆ, 3 ಮರಿದು ಬೀಲ ಒಂದೇಲಕ್ಕಿಲ್ಲ, ಎರಡು ಮಾತ್ರ ಹಾಗೆ ಇರೋದು. ಒಂದು ಸ್ವಲ್ಪ ಅಂದರೆ ಅಮ್ಮಂದು ಬಂದದ್ದು, ಅದರ ಅಪ್ಪ ಸ್ವಲ್ಪ ದಪ್ಪಾಗಿ ಬೀಲ ಎಲ್ಲ ಚಂದ ಇತ್ತೇನ ಹಾಗೆ. ಮತ್ತು ಬೆಕ್ಕುಗಳದ್ದು ಹೇಳಲಿಕ್ಕೆ ಆಗೋದಿಲ್ಲ, ಬೆಕ್ಕುಗಳಿಗೆ 1 ಅಪ್ಪ ಅಲ್ಲ 100 ಅಪ್ಪ ಅಂದಿರು ಇರ್ತಾರೆ. ಚಂದ್ರಕಲಾ ಪ್ರಭು ಅವರೊಂದು ಕಮೆಂಟ್ ಹೇಳಿದ್ದಾರೆ, ಒಂದು ಭಜನೆ ಹಾಡು ಹಾಡೆ, ನಿಮ್ಮ ಸ್ವರ ಚೆಂದಾಗಿದೆ. ಎಂಥ ಸ್ವರ ಗೋಪಾಲಣ್ಣ ಅಂತಾಗಿದೆ. ಈಗ ನಾನು ಭಜನೆ ಪಾಡುವ ನೋಡಿ ಆತ ಮಾರಯ್ಯ. ಅವನು ಹೇಳುದು, ನೀವು ಹೇಳಿದವರು ಸ್ವಲ್ಪ ಕೆಬಿ ಟೆಸ್ಟ್ ಮಾಡಿ ಅಂತ ಹೇಳುದು ಅವನು. ನಾನು ಭಜನೆ ಶುರು ಮಾಡ್ಬೇಕೀಗ. ಆತಂಗೆ ಇನ್ಸಲ್ಟ್ ಅನ್ಪಡುದು ಇಜ್ಜಡವ. ನನಗೆ ಒಂದೇ ಭಜನೆ ಇಷ್ಟ ಗೈಸ್. ಆಯ್ತು, ಇಲ್ಲಿ WW ಆಗ್ತಾ ಉಂಟು. ಏಯ್ ಮಿಂಚ, ಭಜನೆ ಶುರು ಮಾಡ್ತಿದ್ವಿ. ನನ್ನ ಫೇವ್ರೇಟ್ ಒಂದೇ ಒಂದು ಭಜನೆ ಗೈಸ್, ಹೇಳ ನಾನು. ನೆಗಡಬಾರ್ದು, ನನಗೆ ತುಂಬ ಫೇವ್ರೇಟ್ ಭಜನೆ ಅದು. ನನಗೆ ಧೈರ್ಯವೇ ಬರ್ತಾಯಿಲ್ಲ ಆಡಲಿಕ್ಕೆ. ನಾನು ಆಡ್ತೇನೆ ಆಯ್ತಾ. ಇಲ್ಲ ಫನ್ ಮಾರ ಒಟ್ಟಿಗೆ.
ಅವು ಮಾತ್ರ ಬಿಡ್ಚಿ ಗಿಂಡಲ್ ಲಾಕ್ ಯಾವ ಅನ್ಪೆ ಈ ಪೂಪು ಏನು ಭಜನೆ ಅನ್ಪೆ ಇವರಿಗೆ ಭಜನೆವೇ ಹಾಡ್ಲಿಲ್ಲ ಎಲ್ಲಿ ಆಡಿಯನ್ಸ್ ಎದುರು ಹಾಗೆ ಸ್ವಲ್ಪ ನಂಗೆ ನರ್ವಸ್ ಆಗ್ತುಂಟು ಪೋಯ ಸೂಪರ್ ಅಂತ ಇವನು ಒಬ್ಬ ಸಾಕು ಇವ ಒಬ್ಬ ಇದ್ರೆ ಯಾರು ಎಂತ ಸ್ಟೇಜಲ್ಲಿ ಎಂತ ಮಾಡ್ಲಿಕ್ಕೆ ಅವತ್ತು ಅದು ಹೆಚ್ಚಿ ಪರ ಈ ಮೈಕಬ್ಬರು ಹೊಡ್ಚಿ ಇಲ್ಲ ಬರು ಫಸ್ಟ್ ಹೂ ಭಜನೆ ಅಂತ ನೀನು ಅಯ್ಯಪ್ಪನ ಅಯ್ಯಪ್ಪನ ಒಂದು ಭಜನೆ ಉಂಟು ಅದು ನನಗೆ ತುಂಬಾ ಫೇವ್ರೇಟ್ ಆಯ್ತಾ ಅಲ್ಲಿ ಕೊಡ್ತಾನೆ ಕೊಡ್ತೇವೆ ಎಷ್ಟು ಜನ ಕಾತ್ಕೊಳ್ತೇವೆ 2 ಲೈನ್ ಹೇಳ್ತೇನೆ ಆಯ್ತಾ ನಂಗೆ ತುಂಬಾ ಇಷ್ಟ ಆಯ್ತು ಅದು A few moments later. പള്ളി ഞാൻ കാത്തുന്നില്ലേ ಈ ಬೋ ಬರ್ತಾರೆ ಬೋ ಈ ಓರಿ ಮಕ್ಕರ ಆಗಿದೆ ಮುಚ್ಚು ನೀ ಯಾಪಕ ಈ ಅಂಚಿ ತುಲ A few moments later. ಪನ್ಪೆ ಇದು ಈ ಜಪ್ಪುಗೆ ಪನ್ಪೆ ಸ್ವರ ಇಲ್ಲ ಆದ್ರೆ ಒಟ್ರಾಸಿ ಹೇಳುದಾಯ್ತಾ ನಾನು ಬೇಜಾರು ಮಾಡಬೇಡಿ ಅಕಲಿ ಅನ್ನೋದು ಬೇರಿದೆ ಪನ್ಪನ ಅಂಕಲ್ ಜಪ್ಪಡ ಹೇಳ್ತೇನೆ ನನ್ನ ಫೇವ್ರೆಟ್ ಸಾಂಗ್ ಆಯ್ತು ಅದು ಭಯಂಕರ ಇಷ್ಟ ನಾನು ಇಯರ್ಫೋನ್ ಇಟ್ಟು ಕೂಡ ಅದು ಹೇಳ್ತೇನೆ ಹಾಗೆ يعني मेरे पिलोड पे गारंटी इंच तिरगे ಹಾಕ್ಬೋ ಮುಂಜಿ ಬಿಟ್ಟು ಯಾಲ ಪಂಪೆ ಈ ಪೋಂಚಿ ಯಾಲ ಈ ಬೈ ಇತ್ತರಿಂಗ್ ಪಾನಿಯರ ಅಪ್ಜಿ ಪೋ ಪಾ ಮುಲಿಪ ತಿತ್ತು ಈ ತಿತ್ತು ಪಾ ಭಜನೆ ನಾಳೆ ಹೇಳ್ತೇನೆ ನಾನು ಇವನು ಇಲ್ಲದಾಗ ಹೇಳ್ತೇನೆ ಆಯ್ತಾ ನಂಗೆ ಈಗ ಹೇಳಲಿಕ್ಕೆ ಬಿಡುದಿಲ್ಲ ಅವ ನಂಗೆ ಮಕ್ಕಳ ಮಾಡ್ತಾನೆ ಮಕ್ಕಳದಾಗ ನಾನು ಹೇಳ್ತೀನಿ ಮಕರದಲ್ಲಿ ಬೆಳಗುವ ಜ್ಯೋತಿ ಮನದೊಳಗೆ ಬೆಳಗುವ ಜ್ಯೋತಿ ಹೊನ್ನಂಬಳ ಮೇಡಲಿ ಬೆಳಗುವ ಮಕರ ಜ್ಯೋತಿ ಸ್ವಾಮಿಯೇ ಅಯ್ಯಪ್ಪ ಸಬರೀಶ ಅಯ್ಯಪ್ಪ ಎನ್ನೊಡೆಯ ಮೋಹಿನಿ ಸುತನೇ ಶರಣಂ ಶರಣಂ ಎಂತ ಭಜನೆ ಗೊತ್ತುಂಟ ನನಗೆ ತುಂಬ ಇಷ್ಟ ಆಯ್ತು ಅದು ಅದರೊಂದೊಂದು ಲೈನ್ ನೋಡಬೇಕು ಎಂತ ಗೊತ್ತಾ ಇರುಮುಡಿ ಒಂದು ಲೈನ್ ನೋಡಿ ಇರುಮುಡಿ ಕಟ್ಟನು ಕಟ್ಟಿ ಇಹವೆಲ್ಲ ಆಸೆಯ ಅಟ್ಟಿ ನೋಡಲು ಬಂದೆವು ನಿನ್ನ ಸುಂದರ ಜ್ಯೋತಿ ಒಂಥರ ಇಲ್ಲಿ ಟಚ್ ಆಗ್ತದೆ ನನ್ನ ಫೇವ್ರೆಟ್ ಭಜನೆ ನನಗೆ ಮತ್ತೆ ಯಾವುದು ಅಷ್ಟು ಇಷ್ಟ ಇಲ್ಲ ಈಗ ಅಂತಲ್ಲ ಸಣ್ಣದ್ರಿಂದಲೂ ಆ ಭಜನೆ ತುಂಬ ಫೇವ್ರೇಟ್ ನನಗೆ ನಾನು ಭಜನೆ ಆಡುವುದಿಲ್ಲ ಆದರೆ ಯಾವಾಗಾದ್ರೂ ಯೂಟ್ಯೂಬಲ್ಲಿ ಎಲ್ಲ ಇಡ್ತೇನೆ ನನಗೆ ತುಂಬ ಫೇವ್ರೇಟ್ ಇಲ್ಲಿಗೆ ಮುಟ್ತದೆ ಮತ್ತೆ ಅದು ಉಂಟಲ್ಲ ಸ್ವಾಮಿ ಅಯ್ಯಪ್ಪ ಅದು ಲೈನ್ ನಾವು ಯೂಟ್ಯೂಬಲ್ಲಿ ಸಿಗ್ತದೆ ಆ ಸಾಂಗ್ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಸರ್ಚ್ ಮಾಡಿ ನೋಡ್ಬೋದು ಸೂಪರ್ ಇದೆ ಭಜನೆ ಆದರೆ ಈ ಭಜನೆ ಆಡುವಾಗ ಇಷ್ಟು ಹೊತ್ತಾಯ್ತು ಇವನ ವಿಷಯದಿಂದ ಮತ್ತೊಂದು ಉಂಟು ಅದು ಐಟೆ ಒಂದು ಲೈನ್ ಇತ್ತು ನಂದು ಅದೊಂದು ಫುಲ್ ಉಂಟಲ್ಲ ಒಂದು ಅಯ್ಯಪ್ಪನ ದೇವರ ಮೇಲೆ ಇರುವಂತಹ ಒಂದು ಭಜನೆ ಚಂದ ಉಂಟು ಕೇಳಿ ಆಯ್ತಾ ಸಿಗೋ ಗೈಸ್ ನಾವು ನಾಳೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಟೇಕ್ ಕೇರ್